ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಈಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸೆಕೆಂಡ್ ಇಯರ್ದ ಬಯಾಲಜಿ ಕ್ಲಾಸಸ್ ಮೀನ್ಸ್ ಸೆಕೆಂಡ್ ಇಯರ್ದಲ್ಲಿ ಬರುವಂತಹ ಅಷ್ಟು ಚಾಪ್ಟರ್ಸ್ನ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೀಪ್ರೊಡಕ್ಷನ್ ಆಗಿರ್ಬೋದು, ರೀಪ್ರೊಡಕ್ಷನ್ ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟರ್ದಾಗಿರ್ಬೋದು, ಆಮೇಲೆ ಬಂದುಬಿಟ್ಟು ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆಗಿರ್ಬೋದು. ಈ ರೀತಿ ಮಾಲಿಕ್ಯುಲರ್ ಬೇಸಿಸ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅದರ ಇಂಪಾರ್ಟೆಂಟ್ ಕ್ವಶನ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಎವಲ್ಯೂಷನ್ ಚಾಪ್ಟರ್ನಿಂದ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಏನು ನಿಮಗೆ ಓದಬೇಕು ಅನ್ನೋದನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗೋ ಥರ ಇದೆ. ಓಕೆ, ಸೊ ಅದಕ್ಕಾಗಿ ವಿಡಿಯೋನ ಸರಿಯಾಗಿ ನೋಡ್ಕೊಂಡು ಪಾಯಿಂಟ್ಸ್ನ ಆಗಿರ್ಬೋದು, ಸ್ಕ್ರೀನ್ಶಾಟ್ ಆಗಿದ್ದರೂ ನೀವು ತೊಗೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಫಸ್ಟ್ ಇಲ್ಲಿ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ MCQ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ರೆಫರ್ ಮಾಡ್ಬೋದು. ಸೊ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಬೇಕಂದರೆ ಹೇಳಿ, ಕಮೆಂಟ್ ಮಾಡಿದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಪ್ರೇಟ್ ವಿಡಿಯೋನಲ್ಲಿ. ಸೊ ಈಗ ಮೇನು 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಓಕೆ, ಸೊ 2 ಮಾರ್ಕ್ಸ್ ಕ್ವಶನಲ್ಲಿ ಫಸ್ಟಿಗೆ ಮಾಡೆಲ್ ಕ್ವಶನ್ ಪೇಪರಿಂದ ಬಂದಿರೋದು, ಅಂದರೆ ಲಾಸ್ಟ್ ಇಯರ್ದು ಬಂದಿರೋದು ಕ್ವಶನ್. 48 ಕ್ವಶನ್ ಇದೆ. ಏನಿದೆ, ಹೂ ಪ್ರೊವೈಡೆಡ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಅ ಕೆಮಿಕಲ್ ಎವಲ್ಯೂಷನ್ ಅಂತ ಕೇಳಿದ್ರೆ. ಸೊ ಕೆಮಿಕಲ್ ಎವಲ್ಯೂಷನ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಯಾರು ಕೊಡ್ತಾರೆ? ಮಿಲ್ಲರ್ ಆ್ಯಂಡ್ ಯೂರಿ ಅಂತೇಳಿ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಿ ಕ್ವಶನ್ ಏನಿದೆ, ರೈಟ್ ಎ ಕೆಮಿಕಲ್ ಕಾಂಪೌಂಡ್ಸ್ ಆಫ್ ಅ ಪ್ರೀಮಾರ್ಡಿಯಲ್ ಅರ್ತ್ ಅಂತ ಕೇಳ್ತಾರೆ. ಸೊ ಪ್ರೀಮಾರ್ಡಿಯಲ್ ಅರ್ಥ್ನಲ್ಲಿ ಇರುವಂಥ ಕೆಮಿಕಲ್ ಕಾಂಪೌಂಡ್ಸ್ ಯಾವತ್ತ ಕೇಳಿದ್ದಾರೆ. ಓಕೆ, ದ ಪ್ರೀಮಾರ್ಡಿಯಲ್ ಅರ್ತ್ ಕಂಡೀಷನ್ಸ್ ವೇರ್ ಹೈ ಟೆಂಪರೇಚರ್, ವಾಲ್ಕ್ಯಾನಿಕ್ ಸ್ಟಾರ್ಮ್ಸ್, ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್, ಕಂಟೈನಿಂಗ್ ಮಿಥೇನ್ ಅಂಡ್ ಅಮೋನಿಯಾ ಅಂತ ಹೇಳ್ತಾರೆ. ಸೊ ಪ್ರೀಮಾರ್ಡಿಯಲ್ ಅಂದರೆ ಅರ್ಥದ್ದು, ಸೊ ಏನು ಹ್ಯೂಮನ್ಸ್ ಎವಲ್ಯೂಷನ್ ಆಗಿರ್ಬೋದು, ಸೊ ಇನಿಷಿಯಲ್ ಟೈಮ್ದಾಗ ಏನು ಅರ್ಥ ಡೆವಲಪ್ ಆಗ್ತಾ ಇತ್ತಲ್ಲ, ಅರ್ಥದ ಟೈಮ್ದಾಗ ಇರುವಂತಹ ಕಂಪೌಂಡ್ಸ್ ಯಾವ್ದು ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ CH4 ಆ್ಯಂಡ್ NH3 ಬಂದರೆ ಇನಫ್. ಓಕೆ, ಸೊ ನೇಮ್ ದ ಥಿಯರಿ ವಿಚ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ಒರಿಜಿನ್ ಆಫ್ ಯೂನಿವರ್ಸ್ ಅಂತ ಕೇಳಿದ್ದಾರೆ. ಸೊ ಒರಿಜಿನ್ ಆಫ್ ಯೂನಿವರ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವುದೇ ಥಿಯರಿನ ಅಟೆಂಪ್ಟ್ ಮಾಡಿದಾರಪ್ಪ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಅಂತ ಇದೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, the theory life came to earth from other planets in units called spores along with the meteorites ಅಂತ ಹೇಳ್ತಾರೆ. ಸೊ ಲೈಫ್ ಆಗಿರ್ಬೋದು, ಸೊ ಇದು ಬೇರೆ ಯೂನಿವರ್ಸ್ ಆಗಿರ್ಬೋದು, ಬೇರೆ ಪ್ಲ್ಯಾನೆಟ್ಸಿಂದ ಇಲ್ಲಿ ಬಂದು ಡೆವಲಪ್ ಆಗಿದೆ ಅಂತ ಹೇಳ್ತಾರೆ. ಅದು ಮೀಟಿಯೋರೈಟ್ಸ್ ಅಂತಂದರೆ ಬೇರೆ ಗ್ರಹದಿಂದ ಏನು ಬರ್ತಿರ್ತಾವಲ್ಲ, ಉಲ್ಕೆಗಳು ಅಂತ ಹೇಳ್ತೀವಿ, ಅವುಗಳಿಂದ ಇಲ್ಲಿ ಬಂದು ಲೈಫ್ನ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ಥಿಯರಿ ಇದು. ಇದಕ್ಕೇನಂತಾರೆ, ವಾಟ್ ಈಸ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಮೀನ್ಸ್ ಪ್ಯಾನ್ಸ್ಪರ್ಮಿಯಾ ಥಿಯರಿ ಅಂತ ಕೇಳಿದರೆ ಇದನ್ನು ಬರಿಬೇಕು. ಓಕೆ, ಸೊ 50th ಕ್ವಶನ್, 2 ಮಾರ್ಕ್ಸ್ ಕ್ವಶನ್. ಲಿಸ್ಟ್ ಎನಿ 4 ಏರಿಯಾಸ್ ವಿಚ್ ಪ್ರೊವೈಡೆಡ್ ಎವಿಡೆನ್ಸ್ ಫಾರ್ ಎವಲ್ಯೂಷನ್. ಸೊ 1 ಇರುವಂತಹ ಎವಲ್ಯೂಷನ್ಗೆ ಇರುವಂಥ ಪ್ರೂಫ್ ಫಾಸೈಲ್ಸ್ ಆಗಿರ್ಬೋದು, ಅಥವಾ ಇದಕ್ಕೇನಂತ ಹೇಳ್ತಾರಪ್ಪ ಅಂದರೆ ಪ್ಯಾಲಿಯಂಟೋಲಾಜಿಕಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಎವಿಡೆನ್ಸ್ಗಳಿದಾವೆ. ಸೊ ಇಲ್ಲಿ ನೋಡ್ಬೋದು ನೀವು, ಮಾರ್ಫಾಲಜಿಕ್ ಎವಿಡೆನ್ಸ್ ಅಂತ ಬರುತ್ತಾ, ಬಯೋಕೆಮಿಕಲ್ ಎವಿಡೆನ್ಸ್ ಅಂತ ಬರುತ್ತಾ, ಅನಾಟಾಮಿಕಲ್ ಎವಿಡೆನ್ಸ್ ಅಂತ ಬರುತ್ತಾ, ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್ ಅಂತ ಬರುತ್ತಾ. ಓಕೆ, ಸೊ ನೆಕ್ಸ್ಟ್ ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಎಕ್ಸಾಂಪಲ್. ಮೋಸ್ಟ್ ಫೇವ್ರೇಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಜೂನ್ 14 ಆಗಿರ್ಬೋದು, ಈ ಟೈಪ್ ಕ್ವಶನ್ಸ್ ತುಂಬಾ ಬರ್ತಿರ್ತಾವೆ. ಹೋಮೋಲಾಗಸ್ಗೂ ಆಮೇಲೆ ಅನಲಾಗಸ್ಗೂ ಇರುವಂಥ ಕಂಪ್ಯಾರಿಸನ್. ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆರ್ಗನ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಒರಿಜಿನ್ ಬಟ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಆ ಆರ್ಗನ್ದು ಸ್ಟ್ರಕ್ಚರ್ ಆಗಿರ್ಬೋದು, ಒರಿಜಿನ್ ಆಗಿರ್ಬೋದು, ಎರಡು ಸೇಮ್ ಆಗಿರಬೇಕು, ಸಿಮಿಲರ್ ಆಗಿರಬೇಕು. ಬಟ್ ಫಂಕ್ಷನ್ಸ್ ಅವು ಮಾಡುವಂತಹ ಕಾರ್ಯಗಳೇನಾಗಿರ್ತಾವ ಬೇರೆ ಬೇರೆ ಆಗಿರ್ತಾವಲ್ಲ, ಆ ಟೈಪ್ ಆಫ್ ಇರುವಂಥ ಆರ್ಗನ್ಸ್ಗೆ ಏನಂತ ಹೇಳ್ತೀವಿ, ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಎಕ್ಸಾಂಪಲ್ ಪ್ಲಾಂಟ್ಸ್ಗೂ ಇದೆ, ಎಕ್ಸಾಂಪಲ್ ಅನಿಮಲ್ಸ್ಗೂ ಇದೆ. ಓಕೆ, ಎಕ್ಸಾಂಪಲ್ಸ್ ಇನ್ ಪ್ಲಾಂಟ್ಸ್, ದ ಥಾರ್ನ್ಸ್ ಆಫ್ ಬೋಗನ್ವಿಲ್ಲಾ ಆ್ಯಂಡ್ ಟೆಂಡ್ರಿಲ್ಸ್ ಆಫ್ ಕುಕ್ಕರ್ಬಿಟಾ. ಸೊ ಬೋಗನ್ವಿಲ್ಲಾ ಪ್ಲಾಂಟ್ ಆಗಿರ್ಬೋದು, ಆಮೇಲೆ ಕುಕ್ಕರ್ಬಿಟಾ ಟೆಂಡ್ರಿಲ್ಸ್ ಆಗಿರ್ಬೋದು. ಟೆಂಡ್ರಿಲ್ಸ್ ಅಂದರೆ ಬಳ್ಳಿಗಳು. ಓಕೆ, ಸೊ ಇವು ಎರಡೂ ಸ್ಟ್ರಕ್ಚರ್ನಲ್ಲೇ ಆಗಿರ್ಬೋದು, ಹಾಗೆ ಒರಿಜಿನ್ಗಳು ಆಗಿರ್ಬೋದು. ಇವು ಮಾಡಿಫಿಕೇಷನ್ ಆಫ್ ಲೀಫ್ ಆಗಿರ್ಬೋದು, ಮಾಡಿಫಿಕೇಷನ್ ಆಫ್ ಸ್ಟೆಮ್ನಿಂದ ಆಗಿರ್ತಾವೆ. ಸೊ ಇವೆರಡೂ ಒರಿಜಿನ್ ಆಗಿರ್ಬೋದು, ಇವೆರಡು ಸೇಮ್ ಅದ. ಬಟ್ ಬೋಗನ್ವಿಲ್ಲಾ ಥಾರ್ನ್ಸ್ ಆರ್ ಫಾರ್ಮ್ ಫ್ರಾಮ್ ಆಕ್ಸಿಲರಿ ಬಡ್ ಬಟ್ ಪರ್ಫಾರ್ಮ್ಸ್ ಡಿಫರೆಂಟ್ ಫಂಕ್ಷನ್ಸ್ ಅಂತ ಹೇಳ್ತಾನೆ. ಇತರ ಥಾರ್ನ್ಸು ಅದನ್ನು ಪ್ರೊಟೆಕ್ಷನ್ ಮಾಡೋಕ್ಕಾಗಿರ್ಬೋದು, ಟ್ರಾನ್ಸ್ಪೈರೇಷನ್ನ ರೆಡ್ಯೂಸ್ ಮಾಡೋದಕ್ಕೆ ಥಾರ್ನ್ಸ್ ಆಗಿರ್ತಾವೆ. ಅದೇ ಇದ್ರ ಟೆಂಡ್ರಿಲ್ಸು ಅದ್ರ ಸಪೋರ್ಟ್ ತೊಗೊಂಡು ಅದರಿಂದ ಗ್ರೋತ್ ಆಗಲಿಕ್ಕೆ ಯೂಸ್ ಆಗುವಂತಹ ಒಂದು ಸ್ಟ್ರಕ್ಚರ್ಸ್ ಆಗಿರ್ತವೆ. ಸೊ ಇಲ್ಲಿ ಫಂಕ್ಷನ್ಸ್ ಬೇರೆ ಇದೆ, ಬಟ್ ಒರಿಜಿನ್ ಒಂದು. ಯಾವುದು ಒರಿಜಿನ? ಒರಿಜಿನ್ ಫ್ರಾಮ್ ದ ಆಕ್ಸಿಲರಿ ಬಡ್ ಅಂತ ಹೇಳಿದ್ದಾರೆ. ಸೊ ಎಕ್ಸಾಂಪಲ್ ಇನ್ ಎನಿಮಲ್ಸ್ ನೋಡೋಣ. ದ 4 limbs ಆಫ್ ವೇಲ್ಸ್, ಬ್ಯಾಟ್ಸ್, ಚೀತಾ ಆ್ಯಂಡ್ ಹ್ಯೂಮನ್ಸ್. ವೇಲ್ಸ್ದು ಲಿಂಬ್ಸ್ ಆಗಿರ್ಬೋದು,
ಸೊ ಬ್ಯಾಟ್ಸ್ದು ಲಿಮ್ಸ್ ಆಗಿರ್ಬೋದು, ಚೀತಾ ಲಿಮ್ಸ್ ಆಗಿರ್ಬೋದು, ಹ್ಯೂಮನ್ ಲಿಮ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಸ್ಟ್ರಕ್ಚರ್ ಆಗಿರ್ಬೋದು, ಒರಿಜಿನ್ ಸೇಮ್ ಇರ್ಬೋದು, ಬಟ್ ಅದರ ಫಂಕ್ಷನ್ಗಳೆಲ್ಲ ಬೇರೆ ಬೇರೆ ಆಗಿವೆ. ಓಕೆ, ಚೀತಾ ಆಗಿರ್ಬೋದು, ನಮ್ಮದಾಗಿರ್ಬೋದು, ಈ ರೀತಿ ಫಂಕ್ಷನ್ಸ್ ಬೇರೆ ಇದೆ. ಇವಕ್ಕೆ ಹೋಮೋಲಾಗಸ್ ಅಂತಂದರೆ ಸ್ಟ್ರಕ್ಚರ್ ಆಗಿರ್ಬೋದು, ಒರಿಜಿನ್ ಆಗಿರ್ಬೋದು ಸೇಮ್ ಇರಬೇಕು, ಫಂಕ್ಷನ್ನಲ್ಲಿ ಅಷ್ಟು ಡಿಫ್ರೆಂಟ್ ಆಗಿರಬೇಕು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅನಲಾಗಸ್ ಅಂತಂದರೆ ಏನಾಗಿರ್ಬೋದು ನಿಮ್ಮ ಪ್ರಕಾರ, ಈಗ ಸ್ಟ್ರಕ್ಚರ್ ಮತ್ತು ಒರಿಜಿನ್ ಡಿಫ್ರೆಂಟ್ ಆಗಿದ್ದು ಫಂಕ್ಷನ್ ಏನಾಗಿರ್ತಾವೆ ಅದರದ್ದು ಸಿಮಿಲರ್ ಆಗಿರ್ತದೆ. ನೆಕ್ಸ್ಟ್ ನೋಡೋಣ, ವಾಟ್ ಆರ್ ಅನಲಾಗಸ್ ಆರ್ಗನ್ಸ್ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ನೋಡಿ, ಎಷ್ಟು ಟೈಮ್ ರಿಪೀಟ್ ಆಗಿದೆ ಕ್ವಶನ್. ಓಕೆ, ಆರ್ಗನ್ಸ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್, ಡಿಫ್ರೆಂಟ್ ಒರಿಜಿನ್, ಇದೇ ಹೇಳಿದ ರೀತಿ, ಬಟ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ಸ್ಟ್ರಕ್ಚರ್ನಲ್ಲಿ ಒರಿಜಿನ್ನಲ್ಲಿ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಫಂಕ್ಷನ್ಸ್ ಏನಾಗಿರ್ತಾವೆ ಸೇಮ್ ಆಗಿರ್ತವೆ. ಎಕ್ಸಾಂಪಲ್ ಇನ್ ಪ್ಲಾಂಟ್ಸ್, ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಪೊಟ್ಯಾಟೊ ಆರ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ಸ್ಟೋರೇಜ್ ಆಫ್ ಫುಡ್ ಆಗಿರ್ಬೋದು, ಬಟ್ ಸ್ಟ್ರಕ್ಚರ್ ಏನಿದೆ ಬೇರೆ ಇರ್ತದೆ, ಒರಿಜಿನ್ ಏನಾಗಿರ್ತದೆ ಬೇರೆ. ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ನೆಕ್ಸ್ಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊದು ರೂಟ್ ಮಾಡಿಫಿಕೇಷನ್ ಆದರೆ ಪೊಟ್ಯಾಟೊ ಸ್ಟೆಮ್ ಮಾಡಿಫಿಕೇಷನ್, ಅದಕ್ಕಾಗಿ ಒರಿಜಿನ್ ಡಿಫ್ರೆಂಟ್ ಇದೆ, ಬಟ್ ಸ್ಟೋರೇಜ್ ಆಫ್ ಫುಡ್ ಆಗಿರ್ಬೋದು ಸಿಮಿಲರ್ ಅಂದರೆ ಫಂಕ್ಷನ್ ಸೇಮ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ಇನ್ ಎನಿಮಲ್ಸ್, ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್ಸ್. ವಿಂಗ್ಸ್ ಆಫ್ ಇನ್ಸೆಕ್ಟು, ವಿಂಗ್ಸ್ ಆಫ್ ಬರ್ಡು ಸ್ಟ್ರಕ್ಚರ್ ಆಗಿರ್ಬೋದು, ಅದ್ರ ಒರಿಜಿನ್ಗಳು ಬೇರೆ ಬೇರೆ ಇದೆ, ಬಟ್ ಎಲ್ಲದ್ರದ್ದು ಒಂದೇ ಫಂಕ್ಷನ್. ಎದಕ್ಕೆ? ಫ್ಲೈಯಿಂಗ್ ಮಾಡೋಕ್ಕೆ, ಹಾರ್ಲಿಕ್ಕೆ ಏನದ ಸೇಮ್ ಅದಲ್ಲ, ಅದಕ್ಕಾಗಿ ಫಂಕ್ಷನ್ ಒಂದೇ ಇರುತ್ತೆ, ಬಟ್ ಒರಿಜಿನು ಆಮೇಲೆ ಸ್ಟ್ರಕ್ಚರ್ ಬೇರೆ ಆಗಿದ್ದರೆ ಅದಕ್ಕೆ ಅನಾಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್. ಗಿವ್ ಎಕ್ಸಾಂಪಲ್ ಅಂದಾನ, ದ ಡೆವಲಪ್ಮೆಂಟ್ ಆಫ್ ಡಿಫರೆಂಟ್ ಫಂಕ್ಷನಲ್ ಸ್ಟ್ರಕ್ಚರ್ ಫ್ರಾಮ್ ಅ ಕಾಮನ್ ಆನ್ಸೆಸ್ಟ್ರಲ್ ಫಾರ್ಮ್ಸ್ ಈಸ್ ಕಾಲ್ಡ್ ಡೈವರ್ಜೆಂಟ್ ಪ್ರಿನ್ಸಿಪಲ್. ಇದಕ್ಕೆ ಎಕ್ಸಾಂಪಲ್ ಯಾವುದು? ಡಾರ್ವಿನ್ಸ್ ಪ್ರಿನ್ಸಿಪಲ್ ಅಂತ. ಸೊ ಇದು ಒಂದು ನಿಮಗೆ ಇಂಪಾರ್ಟೆಂಟ್, ಮಾರ್ಚ್ 19ನಲ್ಲಿ ಬಂದಿರುವಂಥ ಇದು ಒಂದು ಪ್ರಶ್ನೆ ಆಗಿದೆ. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಡೈವರ್ಜೆಂಟ್ ಆಯಿತು. ಡೈವರ್ಜೆಂಟ್ ಅಂದರೆ ಡೆವಲಪ್ಮೆಂಟ್ ಆಫ್ ಡಿಫರೆಂಟ್ ಫಂಕ್ಷನಲ್ ಸ್ಟ್ರಕ್ಚರ್ ಫ್ರಾಮ್ ಅ ಕಾಮನ್ ಎನ್ಸಿಸ್ಟ್ರಲ್ಲ ಒಂದೇ ಇರ್ತಾರೆ, ಬಟ್ ಅದರದ ಫಂಕ್ಷನ್ ಮಾಡುವಂಥ ಸ್ಟ್ರಕ್ಚರ್ಸ್ ಬೇರೆ ಬೇರೆ ಕಡೆಯಿಂದ ಅಥವಾ ಎಲ್ಲ ಬೇರೆ ಫಂಕ್ಷನಲ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳಾಗಿರ್ತಾವೆ, ಡೆವಲಪ್ಮೆಂಟ್ ಆಗ್ತದೆ. ಇದಕ್ಕೇನಂತ ಹೇಳ್ತಾರೆ? ಡೈವರ್ಜೆಂಟ್ ಅಂತ. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ಡೆವಲಪ್ಮೆಂಟ್ ಆಫ್ ಆರ್ಗನ್ಸ್ ಟು ಪರ್ಫಾರ್ಮ್ ಸೇಮ್ ಫಂಕ್ಷನ್ ವಿತ್ ಡಿಫ್ರೆಂಟ್ ಸ್ಟ್ರಕ್ಚರ್ ಇನ್ ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಐಸ್ ಕಾಲ್ಡ್ ವಾಟ್? ಕನ್ವರ್ಜೆಂಟ್ ಎವಲ್ಯೂಷನ್. ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ದು ಸಿಮಿಲರ್ ಆಗಿರುವಂಥ ಅಥವಾ ಫಂಕ್ಷನ್ ಮಾಡುವಂಥದ ಸೇಮ್ ಮಾಡ್ತದೆ, ಮತ್ತು ಫಂಕ್ಷನ್ ಒಂದೇ ಆಗಿರ್ತದೆ, ಬಟ್ ಅವ್ರೊಳಗೆ ಸ್ಟ್ರಕ್ಚರ್ಸ್ ಆಗಿರ್ಬೋದು ಡಿಫ್ರೆಂಟ್ ಗ್ರೂಪ್ಸ್ನಲ್ಲಿ ಆರ್ಗ್ಯಾನಿಸಮ್ಸ್ ಇರೋದ್ರಿಂದ ಅದು ಕನ್ವರ್ಜೆಂಟ್ ಎವಲ್ಯೂಷನ್ ಅಂತಾರೆ. ಫಾರ್ ಎಕ್ಸಾಂಪಲ್, ವಿಂಗ್ಸ್ ಆಫ್ ಇನ್ಸೆಕ್ಟ್, ವಿಂಗ್ಸ್ ಆಫ್ ಬರ್ಡ್ಸ್, ಇವು ಗ್ರೂಪ್ಗಳು ಏನಿದಾವಲ್ಲ ಡಿಫ್ರೆಂಟ್ ಗ್ರೂಪ್ ಇವೆರಡು. ಇದು ಇನ್ಸೆಕ್ಟ್ ಗ್ರೂಪ್ ಬರುತ್ತಾ, ಬಟ್ ಇದು ಬರ್ಡ್ಸ್ ಗ್ರೂಪ್ ಬರುತ್ತಾ. ಇವೆರಡರದ್ದು ಫಂಕ್ಷನ್ ಒಂದೇ ಆಗಿದೆ, ಅದು ಏನೋ ಫ್ಲೈಯಿಂಗ್ ಆಗಿರ್ಬೋದು. ಇದಕ್ಕೇನಂತ ಹೇಳ್ತೀವಿ ನಾವು? ಸೊ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಮೆನ್ಷನ್ ಎನಿ 2 ಎಕ್ಸಾಂಪಲ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಸೊ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಬರುತ್ತೆ. ಸೊ ಇಂಡಸ್ಟ್ರಿಯಲ್ನಲ್ಲಿ ಆಗಿರುವಂಥ ಒಂದು ಗ್ರೋತ್ ಆಫ್ ಆಗಿರ್ಬೋದು. ಸೊ ಇನ್ಸೆಕ್ಟ್ಗಳು ತನ್ನವಷ್ಟು ತಾವು ಏನೋ ಮಾತ್ಸ್ಗಳಾಗಿರ್ಬೋದು, ಸೊ ಏನು ಎವಲ್ಯೂಟ್ ಮಾಡ್ಕೋತಾವ, ಕಲರ್ ಚೇಂಜ್ ಮಾಡ್ಕೋತಾವಲ್ಲ, ನೀವು ಅದನ್ನು ರೆಫರ್ ಮಾಡ್ಬೋದು. ಇದನ್ನು ಪಾಯಿಂಟ್ಸ್ನೇ ಓದ್ಕೊಂಡು ನೀವು ಅದನ್ನು ರೆಫರ್ ಮಾಡಿ ಬರಿಬೋದು. ಓಕೆ, ಸೊ ಇನ್ನೊಂದು ಪ್ರಶ್ನೆ ಇದೆ, ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಕೇಳಿದ್ದಾರೆ. ಗಿವ್ ಎಕ್ಸಾಂಪಲ್. ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಆಫ್ ಅ ಡಿಫರೆಂಟ್ ಸ್ಪೀಸೀಸ್ ಆಫ್ ಅ ಗಿವನ್ ಜಿಯೋಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ and radiating to other areas is called adaptive radiation ಅಂತ ಹೇಳ್ತಾರೆ. ಸೊ ಪ್ರೊಸೆಸ್ ಆಫ್ ಎವಲ್ಯೂಷನ್ ಡಿಫ್ರೆಂಟ್ ಸ್ಪೀಸೀಸ್, ಬೇರೆ ಬೇರೆ ಸ್ಪೀಸೀಸ್ದು ಇನ್ ಗಿವನ್ ಜಿಯೋಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ ಆ್ಯಂಡ್ ರೇಡಿಯೇಟ್ ಟು ಅದರ್ ಏರಿಯಾಸ್. ಎವಲ್ಯೂಷನ್ ಬೇರೆ ಬೇರೆ ಏರಿಯಾಸ್ ಜಿಯೋಗ್ರಫಿಕಲ್ ಕಡೆ ಏನಾಗುತ್ತಾ ಡೆವಲಪ್ ಮಾಡ್ತಾ ಹೋಗ್ತಾವಲ್ಲ, ಅದಕ್ಕೇನಂತ ಹೇಳ್ತಾರೆ? ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತಾರೆ. ಸೊ ಜಿಯೋಗ್ರಫಿಕಲ್ ಕಂಡೀಷನ್ ಪ್ರಕಾರ ತಮ್ಮಲ್ಲಿ ತಾವು ಚೇಂಜಸ್ ಮಾಡ್ಕೊಂಡು ಎವಲ್ಯೂಟ್ ಮಾಡ್ಕೊಂಡು ತಮ್ಮ ಆರ್ಗನ್ಸ್ಗಳ ಫಂಕ್ಷನ್ಗಳನ್ನ ಚೇಂಜ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಳ್ತಾವಲ್ಲ, ಅದಕ್ಕೆ ನೀವು ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ನೊಂದು ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ? ಡಾರ್ವಿನ್ಸ್ ಫಿಂಚಸ್ ಆಫ್ ಗ್ಯಾಲಾಪಗೋಸ್ ಐಸ್ಲ್ಯಾಂಡ್. ಸೊ ಡಾರ್ವಿನ್ ಏನು ಫಿಂಚಸ್ ಬರ್ತಾವಲ್ಲ, ಆ ಫಿಂಚಸ್ ಅಂತ ಒಂದು ಬರ್ಡ್ಸ್ ಬರ್ತಾವ, ಅವಾಗ ಗ್ಯಾಲಾಪಗೋಸ್ ಐಸ್ಲ್ಯಾಂಡ್ನಲ್ಲಿರುತ್ತೆ, ಅವ್ರು ನೀವು ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು. ಓಕೆ, ನೆಕ್ಸ್ಟ್, ರೈಟ್ ಎನಿ 2 ಎಕ್ಸಾಂಪಲ್ ಆಫ್ ಅನಾಲಗಸ್ ಆರ್ಗನ್ಸ್ ಆ್ಯಂಡ್ ಅನಾಲಗಸ್ ಆರ್ಗನ್ಸ್ ಇನ್ ಎನಿಮಲ್ಸ್ ಅಂತ ಕೇಳಿದ್ದಾರೆ. ಸೊ ಇದರ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಅದನ್ನೇ ನೋಡ್ಕೊಳ್ಬೋದು. ಸೊ ರೆಫರ್ ಮಾಡಿ. ಓಕೆ, ವಾಟ್ ಈಸ್ ಸಾಲ್ಟೇಷನ್ ಅಂತ ಕೇಳಿದ್ದಾರೆ. ಅ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ದ್ಯಾಟ್ ಕಾಸಸ್ ಸ್ಪೀಸಿಯೇಷನ್ ಈಸ್ ಕಾಲ್ಡ್ ಸಾಲ್ಟೇಷನ್. ವೆರಿ ಇಂಪಾರ್ಟೆಂಟ್ ಇದು ಡೆಫಿನೇಷನ್ ಆಗಿರ್ಬೋದು, ನೋಡ್ಕೊಳ್ಳಿ, ಇಷ್ಟು ಸಲ ರಿಪೀಟ್ ಆಗಿದೆ. ನೇಮ್ ದ ಪ್ಲಾಂಟ್ ಆನ್ ವಿಚ್ ಹ್ಯೂಗೋ ಡಿ ವೈರಸ್ ವರ್ಕ್ಡ್. ಇಟ್ ವರ್ಕ್ಡ್ ಆನ್ ದ ಈವ್ನಿಂಗ್ ಪ್ರೈಮ್ ರೋಸ್ ಅಂತ ಹೇಳ್ತಾರೆ. ಸೊ ಪ್ರೈಮ್ ರೋಸ್ ಅನ್ನುವಂತಹ ಒಂದು ಪ್ಲಾಂಟ್ ಮೇಲೆ ವರ್ಕ್ ಮಾಡ್ತಾನೆ ಹ್ಯೂಗೋ ಡಿ ವೈರಸ್, ಅದನ್ನ ಎಕ್ಸಾಂಪಲ್ ನೀವು ಬರೀಬೇಕು. ಓಕೆ, ನೆಕ್ಸ್ಟ್, ಮೆನ್ಷನ್ ದಿ
ಟೂ ಕೀ ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಬ್ರಾಂಚಿಂಗ್, ಡಿಸೆಂಟ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್ ಆರ್ ದ ಟೂ ಕೀ ಕಾನ್ಸೆಪ್ಟ್ ಆಫ್ ಡಾರ್ವಿನ್ಸ್ ಥಿಯರಿ ಅಂತ ಹೇಳ್ಬೋದು. ಸೊ ಬ್ರಾಂಚಿಂಗ್, ಡಿಸೆಂಟ್ ಆಗಿರ್ಬೋದು, ಸೊ ಬೇರೆ ಬೇರೆ ಜಿಯೋಗ್ರಫಿಕಲ್ನಲ್ಲಿ ಎವಲ್ಯೂಷನ್ ಆಗಿದ್ದಂಥ ಕಾನ್ಸೆಪ್ಟ್ ಹೇಳ್ತಾರೆ. ಆಮೇಲೆ ನ್ಯಾಚುರಲ್ ಸೆಲೆಕ್ಷನ್, ನ್ಯಾಚರಿಂದ ಏನು ಸೆಲೆಕ್ಷನ್ ಮಾಡೋದ್ರದ್ದೆಲ್ಲ ವೆರಿ ಇಂಪಾರ್ಟೆಂಟು. ಇವೆರಡು ಕೀ ಪಾಯಿಂಟ್ಲೆ ನೀವು ಡಾರ್ವಿನ್ಸ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೇಮ್ ದ ಟೂ ಪ್ರೈಮೇಟ್ಸ್ ದೋಸ್ ವೇರ್ ಎಕ್ಸಿಸ್ಟಿಂಗ್ ಇನ್ 15 ಮಿಲಿ ಇಯರ್ಸ್ ಆಗೋ ಅಂತ ಕೇಳಿದರೆ ಡ್ರಯೋಪ್ಥೆಕಸ್ ಆ್ಯಂಡ್ ರಾಮಾಪೆಥಿಕಸ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ನೇಮ್ ದ 6 ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳಿದರೆ ಒಂದೇದು ಡ್ರಯೋಪ್ಥಿಕ್ಸ್ ಬರುತ್ತೆ, ರಾಮಾಪೆಥಿಕಸ್, ಆಸ್ಟ್ರಲೋಪಿಥೆಕಸ್, ಹೋಮೋ ಹ್ಯಾಬಿಟ್ಸ್ ಅಂತ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಹೋಮೋ ಇರೆಕ್ಟಸ್ ಬರ್ತಾನೆ, ನ್ಯಾಂದರತಲ್ ಮ್ಯಾನ್ಸ್ ಅಂತ ಬರ್ತದೆ. ಸೊ ನೆಕ್ಸ್ಟ್ ಹೋಮೋ ಸೇಪಿಯನ್ಸ್ ಅಂತ ಬರ್ತವೆ. ಸೊ ಇವು 7 ಸೀಕ್ವೆನ್ಸ್ ಆಗಿ ಕೊಟ್ಟಿರುವಂಥ ಪಾಯಿಂಟ್ಸ್ಗಳು. ನೀವು ಸೀಕ್ವೆನ್ಸ್ ಆಗಿದ್ದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ರೆಫರ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಬರೆದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್. ಸೊ ಈ ನೆಕ್ಸ್ಟ್ ನೋಡೋಣ 3 ಮಾರ್ಕ್ಸ್ ಬರುವಂಥ ಪ್ರಶ್ನೆಗಳು ನೋಡೋಣ. ಓಕೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಲಾಗಸ್ ಆ್ಯಂಡ್ ಅನಲಾಗಸ್. ಸೊ ಇದಾಗರೆ ಎಕ್ಸ್ಪ್ಲೇನ್ ಮಾಡಿದಾಗೆ ಹೋಮೋಲಾಗಸ್ ಮತ್ತು ಅನಲಾಗಸ್ಗೂ 3 ಪಾಯಿಂಟ್ಸ್ಗಳನ್ನ ಬರೆದು ಎಕ್ಸಾಂಪಲ್ ವಿತ್ ಮಾಡಿದರೆ ನೀವು 3 ಮಾರ್ಕ್ಸ್ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ 63 ಕ್ವಶನ್, 3 ಮಾರ್ಕ್ಸ್. ವಾಟ್ ಈಸ್ ಫಿಟ್ನೆಸ್ ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಡಾರ್ವಿನ್? ಆರ್ಗಾನಿಸಮ್ಸ್ ದಟ್ ಸರ್ವೈವ್, ಥ್ರೈವ್ ಆ್ಯಂಡ್ ರೀಪ್ರೊಡ್ಯೂಸ್ ಇನ್ ದರ್ ಹ್ಯಾಬಿಟ್ಯಾಟ್ ಆರ್ ಕಾಲ್ಡ್ ಫಿಟ್. ಅಂದರೆ ಆರ್ಗಾನಿಸಮ್ಸ್ ಯಾವ ಸರ್ವೈವ್ ಆಗಿ ಅಲ್ಲೇ ತಮ್ಮ ಹ್ಯಾಬಿಟ್ಯಾಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ, ರೀಪ್ರೊಡಕ್ಷನ್ ಮಾಡ್ತಾ ತಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ಕೊಳ್ತಾವಲ್ಲ, ಅವಕ್ಕೆ ಏನಂತ ಹೇಳ್ತೀವಿ ಫಿಟ್ ಅಂತ ಹೇಳ್ಬೋದು ನೀವು. ಫಿಚ್ ಈಸ್ ದ ಫಿಶ್ ಕಾಟ್ ಇನ್ ಸೌತ್ ಆಫ್ರಿಕಾ ಇನ್ 1938 ಫಿಚ್ ವಾಸ್ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್. ಸಿಲೋಕ್ಯಾಂತ್ ಅಂತ ಬರ್ತದೆ. ಸೊ ಈ ಫಿಶ್ನ ಏನಾಗುತ್ತೆ, ಎಕ್ಸ್ಟೆಂಟ್ ಆಗಿರೋಂಥ ಫಿಶ್. ನೆಕ್ಸ್ಟ್ ನೇಮ್ ದ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಟು ಎವಾಲ್ವ್ ಆನ್ ಅರ್ತ್ ಅಂತ ಕೇಳಿದರೆ ಹೋಮೋ ಹ್ಯಾಬಿಲಿಸ್ ಅಂತ ಬರ್ತಾನೆ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಲಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಲೆಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್ನ ಸೊ ಇಲ್ಲಿ ಪಾಯಿಂಟ್ಸ್ ಮಾಡಿ 3 ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿದೆ. ಸೊ ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಓಕೆ, 65 ಹೂ ಪ್ರಪೋಸ್ಡ್ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಒರಿಜಿನ್ ಆಫ್ ಲೈಫ್ ಆಗಿರ್ಬೋದು. ಸೊ ಈಗ ನೆಕ್ಸ್ಟು ವಾಟ್ ಈಸ್ ಕಾಸ್ ಆಫ್ ಸ್ಪೀಸಿಯೇಷನ್ ಅಕಾರ್ಡಿಂಗ್ ಟು ಹ್ಯೂಗೋ ಡಿ ವೈರಸ್ ಅಂತ ಹೇಳಿ ಕೇಳಿದ್ದಾರೆ. ನೇಮ್ ದ ಫಿಶ್ ಲೈಕ್ ರೆಪ್ಟೈಲ್ ದ್ಯಾಟ್ ಲೀವ್ಡ್ ಇನ್ ವಾಟರ್ ಅಂತ ಕೇಳಿದ್ದಾರೆ. ಸೊ ಒಂದೇದು ಹೂ ಪ್ರಪೋಸ್ಡ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಕೇಳಿದೆ. ಒಪಾರಿನ್ ಆಫ್ ರಷ್ಯನ್ ಆ್ಯಂಡ್ JBS ಹಾಲ್ಡನ್ ಇಂಗ್ಲೆಂಡ್ದವರು ಏನು ಮಾಡ್ತಾರೆ, ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನೆಕ್ಸ್ಟ್ ದ ಹ್ಯೂಗೋ ಡಿ ವೈರಸ್ ಪ್ರಕಾರ ಸ್ಪೀಸಿಯೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದರೆ ಮ್ಯೂಟೇಷನ್. ನೆಕ್ಸ್ಟ್ ಯಾವ್ದು ಇಕ್ತಿಯೋಸಾರ್ಸ್ ಅಂತ ಬರುತ್ತೆ. ಈ ಫಿಶ್ ಏನಾಗಿರ್ತದೆ, ಇದು ಲೈಕ್ ಅ ರೆಪ್ಟೈಲ್ಸ್ ಟೈಪ್ ಲೀವ್ ಮಾಡುವಂಥ ವಾಟರ್ಲಿರುವಂಥ ಒಂದು ಫಿಶ್. ಸೊ ನೆನಪಿಟ್ಕೊಳ್ಳಿ, ಇದು ಒಂದು ಪ್ರಶ್ನೆ. ಸ್ಟೇಟ್ ಹೆರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ಹೆರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ದ್ಯಾಟ್ affect Hardy Weinberg equilibrium ಅಂತ ಕೇಳಿದ್ದಾರೆ. ಸೊ Hardy Weinberg principle states that allele frequency in a population are stable is constant from one generation to another. ಸೊ ಯಾವಾಗಲೂ ಫ್ರೀಕ್ವೆನ್ಸಿ ಅಲೀಲ್ದಿರುತ್ತಲ್ಲ, ಅಕ್ವಿಲಿಲ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇದು ಕಾನ್ಸ್ಟೆಂಟ್ ಆಗಿ ಉಳಿತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಫೆಕ್ಟ್ ಆಗುವಂಥ ಫ್ಯಾಕ್ಟರ್ಸ್ ಯಾವ, ಜೀನ್ ಫ್ಲೋ ಅಂತ ಹೇಳ್ತಾನೆ, ಮ್ಯೂಟೇಷನ್, ಜೆನೆಟಿಕ್ ಡ್ರಿಫ್ಟ್, ಜೆನೆಟಿಕ್ ರೀಕಾಂಬಿನೇಷನ್, ನ್ಯಾಚುರಲ್ ಸೆಲೆಕ್ಷನ್. ಇವು ಅಷ್ಟೂ ನೀವು ಬರಬೇಕು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಸೊ ಇಲ್ಲೆಲ್ಲ ಅಷ್ಟು ಪಾಯಿಂಟ್ ಬರ್ತಾ ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಸೊ ಇವೆಲ್ಲ ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್. ಓಕೆ, ಹಾರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್. ಸ್ಟೇಟ್ ಹಾರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಅಂತ ಮತ್ತೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಅಂತ ಕೇಳಿದ್ರೆ ಜೀನ್ ಮೈಗ್ರೇಷನ್ ಅದರ ಡೆಫಿನೇಷನ್ ಆಗಿರ್ಬೋದು. ದ ಚೇಂಜ್ ಇನ್ ದ ಜೀನ್ ಫ್ರೀಕ್ವೆನ್ಸಿ ಆಫ್ ಅ ಪಾಪ್ಯುಲೇಷನ್ ಡ್ಯೂ ಟು ಮೈಗ್ರೇಷನ್ ಆಫ್ ಅ ಸೆಕ್ಷನ್ ಆಫ್ ಅ ಪಾಪ್ಯುಲೇಷನ್ ಟು ಅನದರ್ ಪ್ಲೇಸ್ ಈಸ್ ಕಾಲ್ಡ್ ಜೀನ್ ಮೈಗ್ರೇಷನ್ ಅಂತ ಹೇಳ್ಬೋದು. ಮ್ಯೂಟೇಷನ್ ಅಂತಂದರೆ ಕೇಳಿದ್ದಾರೆ. ಮ್ಯೂಟೇಷನ್ ಈಸ್ ಅ sudden change in a DNA sequence and consequently resulting in the change in the genotype and the phenotype of an organism leads to evolution. That is called mutation ಅಂತ ಹೇಳ್ತಾರೆ. Genetic drift ಅಂದ್ರೆ ಏನು? The random change in a gene frequency in a small population purely by change is called genetic drift ಅಂತ ಹೇಳ್ಬೋದು. So natural selection is the process in which heritable variation enabling the better survival or enable to reproduce and leave ಗ್ರೇಟರ್ ನಂಬರ್ ಆಫ್ ಪ್ರೋಜನಿ ಈಸ್ ಕಾಲ್ಡ್ ವಾಟ್ ನ್ಯಾಚುರಲ್ ಸೆಲೆಕ್ಷನ್. ಅಂದ್ರೆ ಆ್ಯಸ್ ಯೂಶುವಲ್ ನೀವು ಅದು ಎಫೆಕ್ಟ್ ಮಾಡುತ್ತಲ್ಲ, ಮೀನ್ಸ್ ನೀವು ಇರೋವಂಥ ಪ್ಲೇಸ್ ಆಗಿರ್ಬೋದು, ಹ್ಯಾಬಿಟ್ಯಾಟ್ನಲ್ಲಿ ಲೀವ್ ಆಗ್ತಾ ಅಲ್ಲೇ ಇರ್ತಾ ತಮ್ಮ ಪ್ರೋಜನಿ ಆಗಿರ್ಬೋದು, ಅದರ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ಅದಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ಜೆನೆಟಿಕ್ ರೀಕಾಂಬಿನೇಷನ್ ಇಟ್ ಈಸ್ ದ ರೀಕಾಂಬಿನೇಷನ್ ಆಫ್ ಜೀನ್ ಇನ್ ಅ 2 ಹೋಮೋಲಾಗಸ್ ಕ್ರೋಮೋಸೋಮಸ್ ಡ್ಯೂರಿಂಗ್ ಗೆಮಿಟ್ ಫಾರ್ಮೇಷನ್ ಆಫ್ ಮಿಯೋಸಿಸ್ ಅಂತ ಹೇಳ್ತಾರೆ. ಸೊ ರೀಕಾಂಬಿನೇಷನ್ ಆಗುವಂಥ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ ನಾವು, ಸೊ ಇಲ್ಲಿ ಜೆನೆಟಿಕ್ ರೀಕಾಂಬಿನೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಡಿಫೈನ್ ದ ಟರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಡಿಫೈನ್ ದ ಟರ್ಮ್ ಅಂತ ಕೊಟ್ಟಾಗ ಜೀನ್ ಪೂಲ್
ದ ಟೋಟಲ್ ನಂಬರ್ ಆಫ್ ಜೀನ್ಸ್ ಆ್ಯಂಡ್ ಅಲೀಲ್ಸ್ ಇನ್ ದ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಜೀನ್ ಪೂಲ್. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಅಂತ ಕೇಳಿದ್ದಾರೆ. ದ random change in a gene frequency in a small population is called in a purely as a matter of chance it is called genetic drift ಅಂತ ಹೇಳ್ತಾರೆ. ಫೌಂಡರಿ ಎಫೆಕ್ಟ್ ಅಂತ ಕೇಳಿದಾನೆ. ದ ಫೌಂಡರಿ ಎಫೆಕ್ಟ್ ಇಸ್ ದ ಚೇಂಜ್ ಇನ್ allele frequency that occurs when a new population is established by very small number of individual from original larger population is called founder effect ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಕೇಳೋಂಥ ಚಾನ್ಸ್ ತುಂಬಾ ಇರುತ್ತೆ. ಸೊ ಎವರಿ ಇಯರ್ ಬೀಳುವಂಥ, ಸೊ ಇದು ಎಕ್ಸ್ಪ್ಲನೇಷನ್ ನೀವು ನೋಡ್ಕೊಳ್ಬೋದು. ಆಮೇಲೆ ಅದರದ ಡಯಾಗ್ರಾಮ್ ಕೇಳಿದ್ರೆ ಡಯಾಗ್ರಾಮ್ ನೋಡ್ಕೊಳ್ಳಿ. ಓಕೆ, ಸೊ ಮತ್ತು ಅದೇ ಪ್ರಶ್ನೆನ ಇಲ್ಲಿ ಕ್ವಶನ್ ಮಾಡಿದ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಮೆನ್ಷನ್ ಟು ಅಸಂಪ್ಷನ್ಸ್ ಆಫ್ ಒಪ್ಯಾರಿನ್ ಆ್ಯಂಡ್ ಹಾರ್ಡ್ಲಿನ್ ವಿತ್ ದ ರೆಫರೆನ್ಸ್ ಆಫ್ ಒರಿಜಿನ್ ಲೈಫ್. ಅವರಿಬ್ಬರದು ಒಂದು ಅಸಂಪ್ಷನ್ಸ್ ಮಾಡ್ಕೊಳ್ತಾರೆ, ಅದನ್ನ ಇಲ್ಲಿ ಕೇಳಿದ್ದಾರೆ. ಒಂದೇ ಅಸಂಪ್ಷನ್ ಏನು, ಈ ಕ್ವಶನ್ ನೋಡೋಣ. ಒಪ್ಯಾರಿನ್ದು ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಅ ಕಾಮಿಕ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಸೊ ಫಸ್ಟ್ ಆರ್ಗ್ಯಾನಿಕ್ ನಾನ್ ಮಾಲಿಕ್ಯೂಲ್ಸ್ನಿಂದ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ನಿಂದ ಎವಲ್ಯೂಟ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಸಂಪ್ಷನ್ ಏನು ಮಾಡ್ಕೊಳ್ತಾರೆ ಇವರ, ಫಾರ್ಮೇಷನ್ ಆಫ್ ಲೈಫ್ ವಾಸ್ preceded by the chemical evolution formation of a diverse organic molecules from inorganic constituents ಅಂತ ಹೇಳ್ತಾರೆ. ಸೊ ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸಿಂದ, ಸೊ ಇನ್ಆರ್ಗ್ಯಾನಿಕ್ ಇರುವಂತಹ ಒಂದು ನಾನ್ ಲಿವಿಂಗ್ ಥಿಂಗ್ಸಿಂದ ಎವಲ್ಯೂಟ್ ಆಗಿರುವಂತಹ ಚಾನ್ಸ್ ಇದೆ ಅಂತ ಇನ್ನೊಂದೆರಡನೇ ಅಸಂಪ್ಷನ್ ಮಾಡ್ಕೊಳ್ತಾರೆ. ಸೊ ಇವೆರಡೂ ನೀವು ನೋಟ್ ಮಾಡ್ಕೊಂಡು ಸೊ ನೀವು ಇದನ್ನು ರೆಫರ್ ಮಾಡ್ಬೋದು. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೋಬೋದು. ರೈಟ್ ಡಿಟೇಲ್ಡ್ ನೋಟ್ ಆನ್ ಅಡ್ಯಾಪ್ಟಿವ್ ರೇಡಿಯೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿರುವಂಥ ಪಾಯಿಂಟ್ಸ್ಗಳು ನೀವು ಕರೆಕ್ಟಾಗಿ ನೋಡ್ಕೊಂಡು, ಡಾರ್ವಿನ್ ಫಿಂಚಸ್ ಆಫ್ ಗ್ಯಾಲಪಗೋಸ್ ಐಸ್ಲ್ಯಾಂಡ್ ಇದಲ್ಲ, ಸೊ ಅದ್ರ ಮೇಲೆ ಬರುವಂಥ ಪಾಯಿಂಟ್ಸ್ಗಳು ನೀವು ನೋಡ್ಕೊಂಡು ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ಲಿಸ್ಟ್ ದ ಪೀರಿಯಡ್ ಬ್ರೈನ್ ಕೆಪಾಸಿಟಿ ಆಫ್ ಅ ಪ್ರೊಬೆಬಲ್ ಫುಡ್ ಆಫ್ ಅ ಹೋಮೋಸಿರೆಕ್ಟಸ್ ಸ್ಟೇಜ್ ಆಫ್ ಹ್ಯೂಮನ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಅವ್ರದ್ದು ಡ್ರಯಾಪ್ತಿಕಸ್, ರಮಾಪೆಥಿಕಸ್, ಅಸ್ಟ್ರಾಲೋಪೆಥಿಕಸ್, ಹೋಮೋ ಹ್ಯಾಬಿಲಸ್ ಆಗಿರ್ಬೋದು, ಹೋಮೋ ಇರೆಕ್ಟಸ್ ಆಗಿರ್ಬೋದು. ಸೊ ಅವ್ರ ಟೈಮ್ ಪೀರಿಯಡ್ನ ಮೆನ್ಷನ್ ಮಾಡಿ, ಬ್ರೈನ್ ಕೆಪಾಸಿಟಿನ ಇಲ್ಲಿ ಮೆನ್ಷನ್ ಮಾಡಿ, ಅದರ ಫ್ಯೂಚರ್ಸ್ಗಳನ್ನ ನೀವು ಲಿಸ್ಟ್ ಮಾಡಿ ಬರೆಯುವಂಥ ಒಂದು ಕ್ವಶನ್ನ 5 ಮಾರ್ಕ್ಸಿಗೆ ಕೇಳಿದ್ದಾರೆ ಮಾರ್ಚ್ 14ರಲ್ಲಿ. ಓಕೆ, ಸೊ ಇಷ್ಟು ಎವಲ್ಯೂಷನ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಬರುವಂತಹ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ. ಓಕೆ, ಸೊ ಇದು 5 ಮಾರ್ಕ್ಸ್ ಕ್ವಶನ್ ಇನ್ನೂ ಇಲ್ಲಿದೆ. ಸೊ ನೀವು ತೊಗೊಳ್ಬೋದು. 6 ಮತ್ತು 7 ಇಲ್ಲಿದೆ. ಅದನ್ನು ಬಿಟ್ಟು ಮತ್ತೆ ಇನ್ನಷ್ಟು ಕ್ವಶನ್ಸ್ ಯಾವಪ್ಪ ಅಂದರೆ ಅನಲಾಗಸ್ ಆರ್ಗನ್ಸ್ ಎಕ್ಸಾಂಪಲ್ ಕೇಳ್ಬೋದು. ಮೆನ್ಷನ್ ಇನ್ ಟು ಎಕ್ಸಾಂಪಲ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಇದು ಆಗಿದೆ. ಅಡಾಪ್ಟಿವ್ ರೇಡಿಯೇಷನ್, ಹ್ಯಾಡಿ ವನ್ಬರ್ಗ್, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಓಕೆ, ಸೊ ಈ ರೀತಿ ಎವಲ್ಯೂಷನ್ ಚಾಪ್ಟರ್ ತುಂಬಾ ಸ್ಟೂಡೆಂಟ್ಗಳಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಏನು ಓದಬೇಕು ಏನಿಲ್ಲ. ಸೊ ಈ ವಿಡಿಯೋನಲ್ಲಿರುವಂತಹ ಪ್ರಶ್ನೆಗಳಾಗಿರ್ಬೋದು, ಕ್ವಶನ್ಸ್ಗಳು ನೀವು ರೆಫರ್ ಮಾಡಿದ್ರೆ 2 ಮಾರ್ಕ್ಸು, 3 ಮಾರ್ಕ್ಸ್ಗೂ 5 ಮಾರ್ಕ್ಸ್ ಈಸಿಲಿ ನೀವು ಅಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೋದು. ಓಕೆ, ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.